ಇತ್ತ ಇದೆಲ್ಲ ಬೆಳವಣಿಗೆಗಳ ನಡುವೆ ಸದ್ಯಕ್ಕೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು ನೋಡಿ. 144 ಜನ, ಅದರಲ್ಲಿ 34 ಸ್ಥಾನ ಎಲ್ರಿಗೂ ಕೊಡಕ್ಕಾಗತ್ತಾ? 140 ಜನ, ಅದರಲ್ಲಿ 33 ಜನರನ್ನ ಆಯ್ಕೆ ಮಾಡೋದು ಕಷ್ಟ. ಸಚಿವ ಸ್ಥಾನ ಸಿಗದೆ ಕಾಂಗ್ರೆಸ್ನಲ್ಲಿ ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ರಲ್ಲ. ಒಟ್ಟು ಶಾಸಕರು 140 ಜನ ಇದ್ದಾರೆ, ಅದರಲ್ಲಿ 30 ಜನರನ್ನ ಆಯ್ಕೆ ಮಾಡಬೇಕು. ಇದು ಬಹಳ ಕಷ್ಟ. ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವುದು ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತ ಮಾತಿದು. ಸಾಕಷ್ಟು ಜನ ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ ದುಡಿದಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಸಾಮರ್ಥ್ಯದ ಕೊರತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. 140 ಜನರಲ್ಲಿ 33 ಜನರನ್ನ ಆಯ್ಕೆ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಬರೇ ನಾವು 15% ಅಷ್ಟೇ ಮಾಡ್ಲಿಕ್ಕಾಗೋದು ನಮ್ಮ ಅಸೆಂಬ್ಲಿ ಸ್ಟ್ರೆಂತ್ ಮೇಲೆ. ಸೊ 33 ಜನಕ್ಕಿಂತ ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ನಾವು 135, 140 ಜನ ಶಾಸಕರಿದ್ದಾಗ ಬರೇ 33 ಜನ ಆಯ್ಕೆ ಮಾಡೋದು ಬಹಳ ಕಷ್ಟ. ಪ್ರಾದೇಶಿಕವಾಗಿ ನಾವು ಅವರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಸಾಮಾಜಿಕ ನ್ಯಾಯ ನೋಡಬೇಕು, ಅನುಭವ ನೋಡಬೇಕು, ಯುವ ನಾಯಕತ್ವ ಬೆಳೆಸಬೇಕು. ಸಹಜವಾಗಿ ಇದು ಕಷ್ಟದ ಆಗುತ್ತೆ. ಆದರೆ ಇವೆಲ್ಲನೂ ಕೂಡ ಪರಿಗಣಿಸಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠರಿಂದ ಆಗಿದೆ. ಅಸಮಾಧಾನ ಇರೋದು ಸಹಜ. ಅದನ್ನ ವರಿಷ್ಠರು ಎಲ್ಲರಿಗೂ ವೈಯಕ್ತಿಕವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಕೆಲವು ನಮ್ಮ ಸ್ನೇಹಿತರು ಮಾತನಾಡಿದ್ ಕೇಳಿದೆ. ನಮ್ಮಿಂದ ಪಕ್ಷ ಇದೆ ಹೊರತು ಪಕ್ಷದಿಂದ ನಾವಿಲ್ಲ ಅಂತ ಹೇಳಿದ್ರು. ಇವಾಗ ಹೌದು, ನಾವು 4 ಸರಿ ಗೆದ್ದಿರ್ಬೋದು, 5 ಸರಿ ಗೆದ್ದಿರ್ಬೋದು, 6 ಸರಿ ಗೆದ್ದಿರ್ಬೋದು. ಆದ್ರೆ ನಾನು ಏನೂ ಇರಲಾರ್ದಾಗ ನನಗೆ ಗುರುತಿಸಿ ಬಿಫಾರ್ಮ್ ಕೊಟ್ಟು ನಮ್ಮ ತತ್ವ ಸಿದ್ಧಾಂತವನ್ನ ನಂಬಿ ಜನರು ನಮಗೆ ಆಯ್ಕೆ ಮಾಡಿದ್ರಲ್ಲ ಅವಾಗ. ಸೊ ಹೀಗೆ ಪಕ್ಷದ ವಿರುದ್ಧವಾಗಿ, ಪಕ್ಷದ ನಾಯಕರ ವಿರುದ್ಧವಾಗಿ ಯಾರು ಪೋಷಣೆ ಮಾಡಿದ್ದಾರೆ ನಮ್ಮ ನಾಯಕತ್ವವನ್ನ, ಅದನ್ನ ಟೀಕೆ ಮಾಡೋದು ಸರಿಯಲ್ಲ. ನನ್ನಿಂದಾನೇ ಪಕ್ಷ ಇದೆ ಅಂತ ಹೇಳೋದು ಸರಿಯಲ್ಲ. ವಾಟ್ ಎವರ್, ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಯಾರನ್ನ ಕೊಟ್ರೆ ನಾವು ಸ್ವೀಕಾರ ಮಾಡಕ್ ರೆಡಿ ಇದೀವಿ ಅಂತ. ಪಕ್ಷ ಕೊಟ್ಟದ್ದು ಎಲ್ಲರಿಗೂ ಗೊತ್ತಿದೆ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಬಹಳ ಕಷ್ಟದ ಕೆಲಸ. ಜನ ನೋಡ್ತಾ ಇದ್ದಾರೆ, ನಮ್ಮನ್ನೂ ಆಲಿಸ್ತಾ ಇದ್ದಾರೆ. ಯಾರು ಸಂಪುಟದಲ್ಲಿದ್ದಾರೆ ನಮ್ಮಂತವರು ನಮಗೂ ನೋಡ್ತಾ ಇದ್ದಾರೆ. ಯಾರು ಕಾರ್ಯಕರ್ತರಿದ್ದಾರೆ